ಹೈಕಮಾಂಡ್ಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡ್ಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಸಿಎಂ ದೆಹಲಿ ಟೂರ್ ಬೆನ್ನಲ್ಲೇ ನಾಯಕರು ದೌಡಾಯಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಹೋಯ್ತಾ ಸಾಲು ಸಾಲು ಕಂಪ್ಲೇಂಟ್. ಸಿಎಂ ಡಿಕೆಶಿ ದೆಹಲಿ ಪ್ರಯಾಣದ ಬೆನ್ನಲ್ಲೇ ರಾಜಣ್ಣ ಅವರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ರಾಜಣ್ಣನ ಬಳಿಕ ಸಚಿವ ಈಶ್ವರ್ ಖಂಡ್ರೆ ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ ರಾಜ್ಯದ ನಾಯಕರು. ಇದೀಗ ಖಂಡ್ರೆ ಅವರು ಕೂಡ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಲಾಭಿ ಶುರು ಮಾಡಿದ್ರ ಖಂಡ್ರೆ. ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಹೈಕಮಾಂಡ್ ಬಳಿ ಹೈ ಲೆವೆಲ್ ಪಾಲಿಟಿಕ್ಸ್ ಆಗ್ತಾ ಇದ್ಯಾ? ಈ ಹಿಂದೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ರು. ಸುರ್ಜೇವಾಲಾ ಜೊತೆ 1 ಗಂಟೆಗಳ ಕಾಲ ಚರ್ಚೆ ಕೂಡ ಮಾಡಿದ್ರು. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಮಿನಿಸ್ಟರ್. ಇದೀಗ ರಾಜ್ಯದಲ್ಲಿ ಎಷ್ಟು ದಿನ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು, ಒಂದಷ್ಟು ಗುಸುಗುಸುಗಳು ಕೂಡ ಕೇಳಿ ಬರ್ತಾ ಇತ್ತು, ಬಣ ರಾಜಕೀಯ ಆಗ್ತಾ ಇತ್ತು. ಇದೀಗ ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಹೋಗಿ ತಲುಪಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಯಲ್ಲಿದ್ದಾರೆ, ಡಿಸಿಎಂ ಕೂಡ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ, ರಾಜಣ್ಣ ಅವರು ಕೂಡ ಇದ್ದಾರೆ. ಈಗ ಈಶ್ವರ್ ಖಂಡ್ರೆ ಅವರು ಕೂಡ ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತುಕತೆಯನ್ನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ಜೊತೆಗೆ ಇದೀಗ ಅರಣ್ಯ ಸಚಿವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಸೊ ಹಾಗಾಗಿ ಈಗಲಿಂದಲೇ ಲಾಭಿ ಮಾಡೋದಕ್ಕೆ ಶುರು ಮಾಡಿಬಿಟ್ರ ಅನ್ನುವಂತಹ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಮೇ 2ನೇ ತಾರೀಕು 2 ವರ್ಷ ಕಂಪ್ಲೀಟ್ ಆಗುತ್ತೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ರಚನೆಯಾಗಿ. ಸೊ ಹಾಗಾಗಿ ಇದೀಗ ಸಂಪುಟ ಪುನರ್ರಚನೆ ಆಗೋದಿದೆ. ಸೊ ಈಗಲಿಂದಲೇ ಕೂಡ ಇದೀಗ ಇದಕ್ಕೆ ಲಾಭಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣಗಳು ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಒಂದಷ್ಟು ದಾಖಲೆ ಸಮೇತವಾಗಿ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ 1 ಗಂಟೆಗಳ ಕಾಲ ಮಾತುಕತೆಯನ್ನಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನೋದು ಒಂದು ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಇದೀಗ ಈಶ್ವರ್ ಖಂಡ್ರೆ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.